ನಮಸ್ಕಾರ ಬಂಧುಗಳೇ. ನಮ್ಮ ಬದುಕು ಸುಂದರವಾಗಿರೋದು ಅಂದರೆ ಏನು? ಸುಂದರವಾದ ಬದುಕು ಅಂದರೆ ಯಾರ ಹೆದರಿಕೆನೂ ಇಲ್ಲದೆ, ಯಾವ ಥರದ ಹೆದರಿಕೆನೂ ಇಲ್ಲದೆ ಬದುಕೋದು ಅಂತ ಅರ್ಥ. ಜೀವನದಲ್ಲಿ ನಾವೇನೇನೋ ಸ್ಥಾನಮಾನಗಳನ್ನು ಹೊಂದಿರ್ತೇವೆ. ಆ ಎಲ್ಲ ಸ್ಥಾನಮಾನಗಳಿಂದ ಹೊರಬಂದು ಬೇರೆಯವರ ಜೊತೆಯಲ್ಲಿ ಯಾವಾಗಲೂ ಸಂತೋಷವಾಗಿ ಬದುಕುವುದನ್ನು ನಾವು ಸುಂದರ ಬದುಕು ಅಂತ ಕರಿಬೋದು. ಸುಂದರವಾಗಿ ಬದುಕಬೇಕಾದ್ರೆ ನಾವೇನು ಮಾಡಬೇಕು? ಇದು ಸರಳವಾದಂತಹ ವಿಚಾರ. ನಾವು ಆಗಿ ಹೋಗಿದ್ರ ಬಗ್ಗೆ ವ್ಯಥೆ ಪಡಬಾರ್ದು, ಭವಿಷ್ಯದ ಬಗ್ಗೆ ಚಿಂತಿಸೋದಕ್ಕೆ ಹೋಗಬಾರ್ದು, ವರ್ತಮಾನದಲ್ಲಿ ಬದುಕಬೇಕು. ಹಾಸಿಗೆ ಇದ್ದಷ್ಟು ಕಾಲು ಚಾಚೋದನ್ನು ಅಭ್ಯಾಸ ಮಾಡಬೇಕು. ಬೇರೆಯವರೊಂದಿಗೆ ಸ್ಪರ್ಧೆ ಮಾಡೋಕ್ಕೆ ಹೋಗಬಾರ್ದು, ಅಥವಾ ಅವರನ್ನು ಅನುಕರಿಸ್ಲಿಕ್ಕೂ ಕೂಡ ನಾವು ಹೋಗಬಾರ್ದು. ಕಷ್ಟನೇ ಬರಲಿ ಸುಖನೇ ಬರಲಿ, ನಾವು ಯಾವಾಗಲೂ ಸಂತೋಷವಾಗಿರೋದನ್ನು ಕಲಿಬೇಕು. ನನ್ನ ಅನುಭವಗಳ ಆಧಾರದಿಂದ ಕೆಲವು ವಿಚಾರಗಳನ್ನು ಇಲ್ಲಿ ನಾನು ಹೇಳ್ತೀನಿ. ಇವುಗಳನ್ನು ಅನುಸರಿಸೋದ್ರಿಂದ ನೀವು ಖಂಡಿತವಾಗಿಯೂ ಯಾವಾಗಲೂ ಸಂತೋಷವಾಗಿರ್ತೀರಿ ಅಂತ ನಾನು ಭರವಸೆ ನೀಡಬಲ್ಲೆ. ನಿಮ್ಮ ಬದುಕು ಕೂಡ ಇದರಿಂದ ಸುಂದರವಾಗಿ ಇರುತ್ತೆ, ಹಾಗೆ ನೀವು ಕೂಡ ಸುಂದರವಾಗಿರ್ತೀರ. ಈಗ ಅವುಗಳನ್ನು ನಾನು ಒಂದೊಂದಾಗಿ ವಿಚಾರ ಮಾಡ್ತೇನೆ. ಮೊದಲನೇದಾಗಿ ನಾವು ಸರಳವಾಗಿ ಬದುಕುವುದನ್ನು ಕಲಿಬೇಕು. ಸರಳವಾಗಿ ಬದುಕೋದು ಅಂದರೆ ಹೇಗೆ? ಮೊದಲು ನಿಮ್ಮ ಬಗ್ಗೆ ನೀವು ಗಮನ ಕೊಡಿ. ಅಂದರೆ ನಿಮ್ಮ ಬಗ್ಗೆ ನೋಡಿಕೊಳ್ಳಲು ಪ್ರತಿ ದಿವಸ ಸ್ವಲ್ಪ ಸಮಯನ ಮೀಸಲಿಡಬೇಕು. ಪ್ರತಿನಿತ್ಯ ಬೆಳಗ್ಗೆ ಬೇಗ ಎದ್ದು ಬೆಳಗಿನ ವಿಧಿಗಳನ್ನೆಲ್ಲ ಮುಗಿಸಿ ಸ್ವಲ್ಪ ವ್ಯಾಯಾಮ, ಸ್ನಾನ, ಧ್ಯಾನಗಳನ್ನು ಮಾಡಿ. ಸರಳವಾದ ಆರೋಗ್ಯಕರವಾದಂತಹ ಊಟ ಮಾಡಿ, ಸರಳವಾದ ಗೌರವ ತರಹಂತಹ ಉಡುಪುಗಳನ್ನು ಹಾಕಿಕೊಳ್ಳಿ. ಚೊಕ್ಕದಾಗಿರುವಂತಹ ಮನೆಯಲ್ಲಿ ವಾಸ ಮಾಡಿ. ಆದಷ್ಟು ಪ್ರಕೃತಿನಲ್ಲಿ ಜೀವನ ಮಾಡಿ. ಜೀವಿಸೋದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಇಟ್ಕೊಂಡು ಅನವಶ್ಯಕವಾದಂತಹ ಎಲ್ಲ ವಸ್ತುಗಳನ್ನು ಬೇರೆಯವರಿಗೆ ಕೊಟ್ಬಿಡಿ. ಈಗಂತೂ ಮಾಲ್ಗಳು ಬಂದಿರೋದ್ರಿಂದ ಚೆನ್ನಾಗಿ ಕಾಣಿಸೋದೆಲ್ಲನೂ ತಗೊಳ್ಳೋ ಸಂಸ್ಕೃತಿ ನಮಗೆಲ್ಲ ಬಂದುಬಿಟ್ಟಿದೆ. ಇದನ್ನು ಮೊದಲು ಬಿಟ್ಬಿಡಬೇಕು. ನಿಮ್ಮ ಹತ್ರ ಇರೋದನ್ನೇ ಚೆನ್ನಾಗಿ ಕಾಣೋ ಹಾಗೆ ಮಾಡಿಕೊಂಡು ಖುಷಿಪಡಿ. ಇದ್ರ ಜೊತೆಗೆ ಓಡಾಡೋದಕ್ಕೆ ಸೈಕಲ್ನ ಬಳಸಿ, ದೂರದ ಊರುಗಳಿಗೆ ಹೋಗಿ ಬರೋದಕ್ಕೆ ಸರ್ಕಾರಿ ಬಸ್ಗಳನ್ನು ಬಳಸಿ. ಆದಷ್ಟು ಮನೆ ಊಟ ಮಾಡಿ. ಟಿ.ವಿ, ಮೊಬೈಲ್ಗಳಿಂದ ಆದಷ್ಟು ದೂರ ಇದ್ದು ಒಳ್ಳೆಯ ಪುಸ್ತಕಗಳನ್ನು ಸಮಯ ಸಿಕ್ಕಿದಾಗೆಲ್ಲ ಓದಿ. ಮಹಾತ್ಮ ಗಾಂಧೀಜಿ, ಲಾಲ್ ಬಹದ್ದೂರ್ ಶಾಸ್ತ್ರಿ, ಅಬ್ದುಲ್ ಕಲಾಂ, ಡಾಕ್ಟರ್ ಎಚ್ ನರಸಿಂಹಯ್ಯ ಇಂಥವರೆಲ್ಲರೂ ಕೂಡ ಅತ್ಯಂತ ಸರಳವಾದ ಬದುಕನ್ನು ನಡೆಸಿದಂತಹ ಪುಣ್ಯಾತ್ಮರುಗಳು. ಎರಡನೇ ವಿಚಾರ, ನಾವು ಉನ್ನತವಾಗಿ ಚಿಂತಿಸುವುದನ್ನು ಕಲಿಬೇಕು. ಚೆನ್ನಾಗಿ ಕಾಯಿಸಿದಾಗಲೇ ಚಿನ್ನ ಅಪರಂಜಿ ಆಗೋದು ಅಂತ ನಮಗೆಲ್ಲ ಗೊತ್ತು. ಹಾಗೆಯೇ ಕಷ್ಟಗಳನ್ನು ನಾವು ಅನುಭವಿಸಿದಾಗಲೇ ನಾವು ಪರಿಪಕ್ವ ಆಗೋದು, ಹಾಗೆಯೇ ದೊಡ್ಡವರು ಆಗೋದು. ಆದ್ದರಿಂದ ಕಷ್ಟಗಳು ಬಂದಾಗ ಸಂತೋಷದಿಂದ ಧೈರ್ಯವಾಗಿ ಎದುರಿಸಬೇಕು. ಈಗಿನ ಪೀಳಿಗೆಯಲ್ಲಿ ಸ್ವಾರ್ಥಿಗಳು ಹೆಚ್ಚಾಗ್ತಿದ್ದಾರೆ ಅಂತ ನನಗನ್ಸುತ್ತಾ. ಬರೀ ನಾವು ಚೆನ್ನಾಗಿದ್ರೆ ಸಾಕು ಅಂದರೆ ನಮಗೆ ಸಂತೋಷ ಸಿಗೋದಿಲ್ಲ. ನಮ್ಮ ಜೊತೆಯಲ್ಲಿ ಇರೋರು ಕೂಡ ಚೆನ್ನಾಗಿದ್ರೇ ನಮಗೆ ಸಂತೋಷ ಸಿಗೋದು. ಯೋಚನೆ ಮಾಡಿ, ನಾವು ಚೆನ್ನಾಗಿದ್ದು ನಮ್ಮ ಅಣ್ಣ ತಮ್ಮಂದಿರೋ ಅಕ್ಕ ತಂಗಿಯಂದಿರೋ ದುಃಖದಲ್ಲಿದ್ದರೆ ನಮಗೆ ಸಂತೋಷ ಆಗುತ್ತಾ? ಅವರೂ ಚೆನ್ನಾಗಿರಬೇಕು. ಇದ್ರ ಜೊತೆಗೆ ನಾವು ವಾಸ ಮಾಡ್ತಿರುವಂತಹ ಸಮಾಜದಲ್ಲಿರುವ ಎಲ್ಲ ಜನನೂ ಚೆನ್ನಾಗಿರಬೇಕು. ಆಗ ನಾವು ಇನ್ನೂ ಹೆಚ್ಚು ಸಂತೋಷವಾಗಿ ಇರ್ಬೋದು. ನಮ್ಮ ಸುತ್ತ ಇರೋ ಸಮಾಜ ಚೆನ್ನಾಗಿರಬೇಕಾದ್ರೆ ನಾವೇನು ಮಾಡಬೇಕು? ಹಾಗಂತ ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ? ಅಂತಹ ಯೋಚನೆಗಳನ್ನೇ ನಾವು ಉನ್ನತವಾದಂತಹ ಚಿಂತನೆಗಳು ಅನ್ನೋದು. ಇತರರ ಒಳ್ಳೆಯದಕ್ಕಾಗಿ ಚಿಂತನೆಗಳನ್ನು ಮಾಡೋದನ್ನು ನಾವು ಕಲಿಬೇಕು. ಅಂತಹ ಚಿಂತನೆಗಳಿಗೆ ಉತ್ತರ ಸಿಕ್ಕರೆ ಖಂಡಿತ ಸಂತೋಷ ಸಿಗುತ್ತೆ. ಜಗಜ್ಯೋತಿ ಬಸವೇಶ್ವರರು, ಸ್ವಾಮಿ ವಿವೇಕಾನಂದ, ಬಾಬಾ ಸಾಹೇಬ್ ಅಂಬೇಡ್ಕರ್, ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ಮೊದಲಾದವರು ಉನ್ನತವಾಗಿ ಚಿಂತಿಸಿದಂತಹ ಮಹಾನುಭಾವರುಗಳು.
ಮೂರನೇ ವಿಚಾರ, ನಾವು ಸಹಿಸೋದನ್ನು ಕಲಿಬೇಕು. ಎಲ್ಲ ಸಮಯದಲ್ಲಿಯೂ ಪರಿಸ್ಥಿತಿಗಳು ನಾವು ಅಂದುಕೊಂಡಾಗೇ ಇರೋದಿಲ್ಲ. ಹಾಗೆಯೇ ಎಲ್ಲ ಸಮಯದಲ್ಲಿಯೂ ವ್ಯಕ್ತಿಗಳು ನಾವು ಇಷ್ಟಪಟ್ಟ ಹಾಗೇ ವರ್ತಿಸೋದಿಲ್ಲ. ಕೆಲವೊಂದು ಸಮಯದಲ್ಲಿ ಅಜ್ಞಾನದಿಂದಲೋ ನಾಲ್ಗೆಯೋ ಜಾರಿಯೋ ನಮಗೆ ಇಷ್ಟವಾಗದಿರೋ ಅಂತಹ ಮಾತುಗಳನ್ನು ಬೇರೆಯವರು ಆಡ್ಬಿಡ್ತಾರೆ. ಆಗ ನಾವು ಕೋಪ ಮಾಡ್ಕೋಬಾರ್ದು ಅಥವಾ ದುಃಖನೂ ಪಡಬಾರ್ದು. ಅಂತಹ ಸಮಯದಲ್ಲಿ ಹಿಂದೆ ಅವರಿಂದ ನಮಗೆ ಆದಂತಹ ಉಪಕಾರಗಳನ್ನ ನೆನಪು ಮಾಡಿಕೊಂಡು ಈಗಿನ ಅವರ ವರ್ತನೆಯನ್ನು ಮನಸ್ಸಿನಲ್ಲೇ ಕ್ಷಮಿಸಿ ನಾವು ಮೌನವಾಗಿ ಇದ್ಬಿಡಬೇಕು. ಕೆಲವೊಂದು ಸರಿ ಒಳ್ಳೆಯ ಉದ್ದೇಶದಿಂದಲೇ ನಮಗೆ ನೋವಾಗೋ ರೀತಿಯಲ್ಲಿ ಕೆಲವರು ಮಾತುಗಳನ್ನು ಆಡಿಬಿಡ್ತಾರೆ. ಆದರೆ ಅವರ ಉದ್ದೇಶವನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡಿರೋದಿಲ್ಲ. ಎಲ್ಲರನ್ನೂ ಅವರು ಇರೋ ಹಾಗೇ ನಾವು ಒಪ್ಕೊಳ್ಳಬೇಕು. ಅಂತಹ ತಿಳುವಳಿಕೆಯನ್ನೇ ನಾವು ಸಹನೆ ಅಂತ ಕರೆಯೋದು. ಸಹನೆಯಲ್ಲಿ ಧರಣಿಯನ್ನು ಮೀರಿಸೋದಕ್ಕೆ ನಾವು ಪ್ರಯತ್ನಿಸಬೇಕು. ಇನ್ನು ನಾಲ್ಕನೇ ವಿಚಾರ, ನಾವು ಕರುಣಾಳುಗಳಾಗಿರಬೇಕು. ಕರುಣೆ ಅನ್ನೋದು ಶ್ರೇಷ್ಠ ವ್ಯಕ್ತಿಯಲ್ಲಿರುವಂತಹ ಒಂದು ಗುಣ. ಬುದ್ಧ, ಮಹಾವೀರ, ಗಾಂಧೀಜಿ, ಮದರ್ ತೆರೇಸಾ ಮುಂತಾದವರು ಈ ಗುಣವನ್ನು ಅಪಾರವಾಗಿ ಹೊಂದಿದ್ರು. ಹೃದಯ ಸುಂದರವಾಗಿದ್ದಷ್ಟು ನಮ್ಮ ಬದುಕು ಕೂಡ ಸುಂದರವಾಗಿರುತ್ತೆ. ನಿಮಗೆ ಬರೋ ಆದಾಯದಲ್ಲಿ ಸ್ವಲ್ಪ ಭಾಗದಷ್ಟನ್ನು ದೀನರಿಗೆ, ಅಸಹಾಯಕರಿಗೆ, ವೃದ್ಧರಿಗೆ ನೀಡಿ ಅವರ ಮುಖದಲ್ಲಿ ನಗು ಅರಳೋದನ್ನು ನೋಡಿ. ಹುಟ್ಟುಹಬ್ಬ, ವಾರ್ಷಿಕೋತ್ಸವ, ಸಂತೋಷ ಸಮಾರಂಭ ಅಂತ ಹಣವನ್ನು ದುಂದು ವೆಚ್ಚ ಮಾಡೋದರ ಬದಲು ಅದೇ ಹಣವನ್ನು ಯಾವುದಾದ್ರೂ ಅನಾಥಾಲಯಕ್ಕೋ ವೃದ್ಧಾಶ್ರಮಕ್ಕೋ ಸಹಾಯ ಮಾಡಿ. ಸಾಧ್ಯವಿದ್ದರೆ ರಕ್ತದಾನ ಮಾಡಿ. ಆಸ್ಪತ್ರೆಗಳಲ್ಲಿರುವಂತಹ ಬಡರೋಗಿಗಳಿಗೆ ಹಣ್ಣು, ಆಹಾರ ವಸ್ತುಗಳನ್ನು ಹಂಚಿ. ಇಂತಹ ಕಾರ್ಯಗಳಿಂದ ನಿಮಗೆ ಆತ್ಮತೃಪ್ತಿ ದೊರೆಯುತ್ತೆ, ಸಾರ್ಥಕ ಭಾವ ಉಂಟಾಗುತ್ತೆ, ಮನಸ್ಸಿಗೆ ನೆಮ್ಮದಿ, ಸಂತೋಷ, ಸಂತೃಪ್ತಿಗಳು ಉಂಟಾಗ್ತವೆ. ಅಷ್ಟೇ ಅಲ್ಲದೆ ನಿಮ್ಮ ಮಕ್ಕಳಿಗೆ ನೀವು ಮಾದರಿ ವ್ಯಕ್ತಿಗಳಾಗ್ತೀರ. ಅವಶ್ಯಕತೆ ಇರುವವರಿಗೆ ಹೆಚ್ಚು ಹೆಚ್ಚು ಕೊಡೋದರಿಂದ ನಿಜವಾಗಿಯೂ ಹೆಚ್ಚು ಹೆಚ್ಚು ಆನಂದ ನಮಗೆ ಆಗುತ್ತೆ. ಇನ್ನು ಕೊನೆಯದಾಗಿ ನಾವು ಯಾವಾಗಲೂ ನಗನಗ್ತಾ ಇರಬೇಕು. ನಾವೆಲ್ಲ ಸುಖ ಬಂದಾಗ ನಗನಗ್ತಾ ಇರ್ತೀವಿ. ಅದೇ ಸ್ವಲ್ಪ ಕಷ್ಟ ಬಂದರೆ ಸಪ್ಪಗಾಗ್ತೀವಿ, ಮೌನವಾಗ್ತೀವಿ, ಇಲ್ಲ ಅಳ್ತೇವೆ. ಇದು ತಪ್ಪು. ಕಷ್ಟ ಸುಖ ಎರಡರಲ್ಲೂ ಕೂಡ ನಗನಗ್ತಾ ಇರುವಂತಹ ಗುಣವನ್ನು ನಾವು ಬೆಳೆಸ್ಕೋಬೇಕು. ನಾವು ನಗನಗ್ತಾ ಇರೋದ್ರ ಜೊತೆಗೆ ಇತರರೂ ಕೂಡ ನಗನಗ್ತಾ ಇರುವಂತೆ ಮಾಡಬೇಕು. ನೆನಪಿಟ್ಕೊಳ್ಳಿ, ಒಂದು ಮನಪೂರ್ವಕವಾದಂತಹ ನಗುವಿಗೆ 1000 ನೋವುಗಳನ್ನು ಶಮನ ಮಾಡುವಂತಹ ಶಕ್ತಿ ಇರುತ್ತೆ. ಯಾವಾಗಲೂ ನಗುನಗುತ್ತಿರುವಂತಹ ಗುಣ ಕೂಡ ದೈವಿ ಗುಣಗಳಲ್ಲಿ ಒಂದು. ದೇವರು ಯಾವಾಗಲೂ ನಗ್ನಗ್ತಿರೋ ಫೋಟೋಗಳನ್ನು ಮಾತ್ರ ನೀವು ಎಲ್ಲ ಕಡೆ ನೋಡಿರ್ತೀರ ಅಲ್ವಾ? ಎಲ್ಲಾದರೂ ದೇವರು ಅಳ್ತಾರಂಥ ಫೋಟೋನ ನೋಡಿದ್ದೀರಾ? ಆದುದರಿಂದ ನಾವು ಯಾವಾಗಲೂ ನಗ್ನಗ್ತಾ ಇರಬೇಕು. ನಗುವೇ ನಿಜವಾದಂತಹ ಅಮೂಲ್ಯವಾದಂತಹ ಆಭರಣ. ಯಾರು ಈ 5 ವಿಚಾರಗಳನ್ನು ಅಭ್ಯಾಸ ಮಾಡಿಕೊಂಡು ಜೀವನದಲ್ಲಿ ಅಳವಡಿಸ್ಕೊಡ್ತಾರೋ ಅಂಥವರ ಬದುಕು ನಿಜಕ್ಕೂ ಸುಂದರವಾಗಿರುತ್ತೆ ಮತ್ತು ಅವರು ಎಲ್ಲರಿಗೂ ಸುಂದರವಾಗಿ ಕಾಣ್ತಾರೆ. ನಮಸ್ತೆ.